ಇದು ತುಮಕೂರು ಧರ್ಮಸ್ಥಳ ಪಾರ್ಟ್ 2 ವಿಡಿಯೋ. ನಾವು KSRTC ಬಸ್ಸಲ್ಲಿ ಬಂದು ರೀಚ್ ಆಗಿದ್ದು ಧರ್ಮಸ್ಥಳಕ್ಕೆ ಮಾರ್ನಿಂಗ್ 3:30ಗೆ. ಸೊ ನಾವು ಧರ್ಮಸ್ಥಳಕ್ಕೆ ಬಂದಾಗ ಸ್ವಲ್ಪ ಸಣ್ಣದಾಗಿ ಮಳೆ ನಿಂತಿತ್ತು. ಬಟ್ ಅಷ್ಟಾಗಿ ಏನು ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿರಲ್ಲ, ತುಂಬ ಮಳೆ ಬರ್ತಿದೆ, ಸೊ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಿದೆ, ಸೊ ಹೋಗೋಕ್ಕೆ ಆಗಲ್ಲ, ಆ ರೀತಿ ಏನೂ ಇಲ್ಲ. ಬಟ್ ಬರ್ಬೋದು, ಒಂದು ಸ್ವಲ್ಪ ಮಳೆನೂ ಕೂಡ ಇದೆ ಮತ್ತು ಬಿಸಿಲು ಕೂಡ ಇದೆ. ಆ ರೀತಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಇದೆ ಮಳೆ ಮತ್ತು ಬಿಸಿಲು. ಅಷ್ಟಾಗಿ ಏನು ಜಾಸ್ತಿ ಏನೂ ಇಲ್ಲ ಮಳೆ. ಆರಾಮ್ಸಾಗಿ ಬಂದು ದರ್ಶನ ಮಾಡ್ಕೋಬಹುದು. ನಾವು ಬಂದಾಗ ರೂಮ್ ಮಾಡಿದ್ದು ಸಾಕೇತಲ್ಲಿ. ಸೊ 200 ರುಪೀಸ್ನ ಚಾರ್ಜ್ ಮಾಡ್ತಾರೆ, ಬಟ್ ವಿತೌಟ್ ಬಾತ್ರೂಮ್ ಆಚೆ ಕಡೆ ಇರುತ್ತೆ. ಸೊ ಜಸ್ಟ್ ರೂಮ್ನ ಪ್ರೊವೈಡ್ ಮಾಡ್ತಾರೆ. ಇನ್ನು ಜಾಸ್ತಿದು ಬೇಕು ಅಂತ ಹೇಳಿದ್ರೆ 700 ರುಪೀಸ್ ಚಾರ್ಜ್ ಮಾಡಿದೆ, ವಿತ್ ಬಾತ್ರೂಮ್ ಫೆಸಿಲಿಟಿ ಕೂಡ ಅವೈಲಬಲ್ ಮಾಡ್ತಾರೆ. ಬಟ್ ನಾವು ತೊಗೊಂಡಿದ್ದು 200 ರುಪೀಸ್ ರೂಮ್ ಅಷ್ಟೇನೆ. ಅದಾದಮೇಲೆ ನಾವು ಕುಂಜಲ್ಗೆ ಮುಡಿ ಕೊಡಬೇಕಿತ್ತು. ಅದಕ್ಕೆ ಮುಡಿ ಕೊಡೋಣ ಅಂತ ಹೋಗಿ ಮಾರ್ನಿಂಗ್ ಹೋಗಿದ್ದು. ನಾವು ಹೋದಾಗ ಒಂದು 5:30 ಆಗಿತ್ತು. ಸೊ ಅಷ್ಟರಲ್ಲಿ ನಾವು ಹೋಗೋ ಅಷ್ಟರಲ್ಲೇ ಆಲ್ರೆಡಿ ಎಲ್ಲರೂ ಕೂಡ ಮಕ್ಕಳಿಗೆ ಮುಡಿ ಕೊಟ್ಟು ವಾಪಸ್ ಹೋಗ್ತಾ ಇದ್ರು. ನಾವು 5:30ಗೆ ಹೋದಾಗಲೇ ತುಂಬ ಲೇಟ್ ಆಗಿತ್ತು. ಹಾಗೆ ಕುಂಜಲು ಕೂಡ ನಾರ್ಮಲ್ ಆಗಿ ನಾನು ಕೊಡ್ತೀನಿ, ಮುಡಿ ಕೊಡ್ತೀನಿ, ಕೂದಲು ಕೊಡ್ತೀನಿ ಅಂತ ಅಂತಿದ್ಲು. ಬಟ್ ಅದಾದಮೇಲೆ ಯಾವುದೋ ಪಾಪುನ ನೋಡಿ ತುಂಬಾ ಹತ್ಲು ಅವಳಂತೂ. ಅವಳನ್ನ ಸಮಾಧಾನ ಮಾಡಿ ಕೂದಲು ಕೊಟ್ಟು ಬರೋ ಅಷ್ಟರಲ್ಲಿ 6:30ನೇ ಆಗಿತ್ತು. ಸೊ ಅರೌಂಡ್ 7 o'clock ಆಗಿತ್ತು ನಾವು ಬರೋ ಅಷ್ಟರಲ್ಲಿ. ಹಾಗೆ ಸ್ನಾನ ಮಾಡಿಸಿ ನಾವು ಕೂಡ ಫ್ರೆಶ್ ಅಪ್ ಆಗಿ ಹಾಗೆ ತಿಂಡಿನ ಮುಗಿಸ್ಕೊಂಡು ದೇವಸ್ಥಾನ ಕಡೆ ಹೊರಟ್ವಿ. ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ 9:30 ಆಗಿತ್ತು. ಲೈನಲ್ಲಿ ಜಾಸ್ತಿ ಹೊತ್ತು ಕಾದು ದೇವನ ದರ್ಶನ ಮಾಡಬೇಕು ಅನ್ನೋದೇನಿಲ್ಲ. ತಿರುಪತಿಲಿ ಯಾವ ರೀತಿ ರೂಮಲ್ಲಿ ಕೂಡ ಆಗ್ತಾರೋ ಅದೇ ರೀತಿ ಇಲ್ಲೂ ಕೂಡ ಫೆಸಿಲಿಟಿನ ಮಾಡಿದ್ದಾರೆ. ದೇವ ದರ್ಶನ ಮುಗಿಸ್ಕೊಂಡು ನಾವು ಹೋಗಿದ್ದು ನೇತ್ರಾವತಿ ಕಡೆ. ಮೊದಲಿಗಿಂತ ಸ್ವಲ್ಪ ನೀರು ಕಮ್ಮಿನೇ ಇದೆ. ಸೊ ಇವಾಗ ಸ್ನಾನ ಮಾಡೋಕ್ಕೂ ಕೂಡ ಅವಕಾಶನ ಮಾಡಿಕೊಡ್ತಿದ್ದಾರೆ. ಅಷ್ಟಾಗಿ ಜಾಸ್ತಿ ಮಳೆ ಇದೆ ಅಂತ ಏನಿಲ್ಲ, ಮಳೆನೂ ಇದೆ, ಬಿಸಿಲೂ ಇದೆ. ಆರಾಮಾಗಿ ಬಂದು ದೇವರ ದರ್ಶನ ಮಾಡ್ಕೋಬಹುದು. ಕುಂಜಲು ಕೂಡ ಸ್ನಾನ ಮಾಡಿಸ್ಕೊಂಡು ನಾವು ಕೂಡ ನಮ್ಮ ರೂಮ್ ಕಡೆ ರಿಟರ್ನ್ ಆದ್ವಿ. ಥ್ಯಾಂಕ್ ಯು.